ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ತನ್ನ ಮೇಲೆ ತಾನೇ ಮಿಸೈಲ್ ಹಾಕ್ಕೊಳ್ಳೋ ದೇಶ ಅಂತ ಯಾವುದಾದ್ರೂ ಇದೆಯಾ? ಈಗ ಶತ್ರುಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಸಾಮಾನ್ಯವಾಗಿ ಎಲ್ಲರೂ ಮಿಸೈಲ್ ಟೆಸ್ಟ್ ಮಾಡ್ತಾರೆ, ಕ್ಷಿಪಣಿಗಳನ್ನು ತಮ್ಮ ಬತ್ತಳಿಕೆಗೆ ಸೇರಿಸ್ಕೋತಾರೆ. ಆದರೆ ನಮ್ಮ ನಡುವೆ ಒಂದು ದೇಶ ಇದೆ, ಅದು ಆಗಾಗ ತನ್ನ ಮೇಲೆ ತಾನೇ ಮಿಸೈಲ್ ದಾಳಿ ಮಾಡ್ಕೊಳ್ತಾ ಇರುತ್ತೆ. ಅದು ಯಾವುದು ಅನ್ನೋದನ್ನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ, ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತು ಆಗಿರುತ್ತೆ. ಎಸ್, ದ ಒನ್ ಆ್ಯಂಡ್ ಓನ್ಲಿ ಪಾಕಿಸ್ತಾನ. ಈಗ ಮತ್ತೆ ಪಾಕಿಸ್ತಾನ ತನ್ನ ಮೇಲೆ ತಾನೇ ಮಿಸೈಲ್ ಹಾಕ್ಕೊಂಡಿದೆ. ಭಾರತದ ಪ್ರಮುಖ ನಗರಗಳನ್ನು ಗುರಿಯಾಗಿಸ್ಕೊಂಡು ಅವರು ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ ಶಾಹೀನ್ 3 ಅನ್ನೋ ಮಿಸೈಲು ಈಗ ಪಾಕಿಸ್ತಾನದ ಒಳಗೇ ಬಿದ್ದಿದೆ. ಅದು ಕೂಡ ಇನ್ನೊಂದು 500 ಮೀಟರ್ ಆಚೆ ಈಚೆ ಬಿದ್ದುಬಿಟ್ಟಿದ್ರೆ ಜನವಸತಿಯ ಮೇಲೆ ಮಿಸೈಲ್ ಬಿದ್ದು ಅಲ್ಲಿ 10 ಜನ ಸಾವಿಗೀಡಾಗಬೇಕಾಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ತು ಅದು ಜನವಸತಿಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ. ಹಾಗಾದರೆ ಏನಿದು ಕ್ಷಿಪಣಿ? ಇದು ಅಲ್ಲೇ ಅವ್ರ ಮೇಲೆ ಯಾಕೆ ಬಿತ್ತು? ಈ ಶಾಹೀನ್ 3ರ ಉದ್ದೇಶ ಏನು, ಶಕ್ತಿ ಏನು, ಮತ್ತು ಪಾಕಿಸ್ತಾನ ಆಗಾಗ ಯಾಕೆ ಹೀಗೆ ತನ್ನ ಮೇಲೆ ತಾನೇ ಮಿಸೈಲ್ ಹಾಕ್ಕೊಳ್ಳುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಪಾಕಿಸ್ತಾನ ತನ್ನ ಶಾಹೀನ್ ಸಿರೀಸ್ನ 3ನೇ ಮಿಸೈಲನ್ನು ಮತ್ತೊಮ್ಮೆ ತನ್ನ ಮೇಲೆ ಹಾಕ್ಕೊಂಡಿದೆ. ಮಂಗಳವಾರ ಶಾಹೀನ್ 3 ಅನ್ನೋ ಮಿಸೈಲ್ನ ಪರೀಕ್ಷಾರ್ಥ ಹಾರಿಸಲಾಯಿತು. ಅದು ಬಲೂಚಿಸ್ತಾನದ ಡೇರಾ ಬುಗ್ತಿ ಅನ್ನೋ ಕಡೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು. ಅದೃಷ್ಟವಶಾತ್ತು ಆ ಮಿಸೈಲ್ ಜನವಸತಿಯಿಂದ 500 ಮೀಟರ್ ದೂರದಲ್ಲಿ ಬಿದ್ದಿದೆ. ಇದು ಪತನಗೊಂಡ ಕೂಡಲೇ ಅತಿ ಭಯಾನಕ ಶಬ್ದ ಕೇಳಿಸ್ತಂತೆ. ಸುಮಾರು 40ರಿಂದ 50 ಕಿಲೋಮೀಟರ್ಗಳವರೆಗೆ ಆ ಶಬ್ದ ಕೇಳಿಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಂಜಾಬ್, ಖೈಬರ್ ಹಾಗೂ ಬಲೂಚಿಸ್ತಾನಗಳಲ್ಲಿ ಈ ಸದ್ದು ಕೇಳಿಬಂದಿದ್ದು. ಇದೇ ಸಮಯದಲ್ಲಿ ಪಂಜಾಬ್ ಪ್ರಾಂತ್ಯದ ಡೇರಾ ಗಾಜಿ ಖಾನ್ನಲ್ಲಿ ಕೂಡ ಒಂದು ಭಯಾನಕ ಸದ್ದು ಕೇಳಿಬಂತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಡೇರಾ ಗಾಜಿ ಖಾನ್ ಪೊಲೀಸರು ಇದನ್ನ ಮಿಸೈಲ್ ಅಂತ ಹೇಳಿಲ್ಲ, ಬದಲಿಗೆ ಪಾಕಿಸ್ತಾನದಲ್ಲಿ ವಾಯುಪಡೆಯ ಯುದ್ಧ ವಿಮಾನಗಳು ಉಂಟು ಮಾಡಿದ ಸೋನಿಕ್ ಬೂಮ್ ಇದು ಅಂತ ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳಿದ್ದಾನೆ. ಅಲ್ಲಿ ಕೂಡ ನಿಜ ಏನು ಅನ್ನೋದನ್ನ ಮುಚ್ಚಿಡುವುದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ. ಇನ್ನು ಈ ಮಿಸೈಲ್ ಪತನ ಹಾಗೂ ಭಾರೀ ಸ್ಫೋಟದ ಸದ್ದು ಪಾಕ್ ಅಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಗ್ಗೆ ಥರಾವರಿ ಸುದ್ದಿಗಳು ಶುರುವಾದವು. ಯಾರೋ ಡ್ರೋನ್ ದಾಳಿ ಅಂತ ಹೇಳಿದ್ರು, ಮತ್ತಿನ್ಯಾರೋ ಪಾಕಿಸ್ತಾನದ ಶತ್ರುಗಳು ಡೇರಾ ಗಾಜಿ ಖಾನ್ನ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಕೆಲವರು ಮಿಸೈಲು ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಮೇಲೆ ಬಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡ್ರು. ಇದು ಪಾಕಿಸ್ತಾನದ ಜನ ಇನ್ನಷ್ಟು ಪ್ಯಾನಿಕ್ ಆಗೋದಕ್ಕೆ ಕಾರಣವಾಗ್ತಾ ಇದ್ದಂತೆ ಪಾಕಿಸ್ತಾನ ಯಥಾ ಪ್ರಕಾರ ತನ್ನ ದೇಶದಲ್ಲಿ ಇಂಟರ್ನೆಟ್ ಅನ್ನು ಆಫ್ ಮಾಡಿಸಿದೆ. ಸೋಷಿಯಲ್ ಮೀಡಿಯಾಗಳ ಮೂಲಕ ಸುದ್ದಿ ಹೆಚ್ಚು ಹರಡದ ಹಾಗೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಆದರೆ ಪಾಕಿಸ್ತಾನದ ಸೇನೆಯ ಮಾಧ್ಯಮ ವಿಭಾಗ ISPR ಅಂದ್ರೆ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ ಇದುವರೆಗೆ ಈ ಬಗ್ಗೆ ಅಧಿಕೃತವಾಗಿ ಏನು ಹೇಳೋದಕ್ಕೆ ಹೋಗಿಲ್ಲ. ಇನ್ನು ನಾನು ಈ ವಿಡಿಯೋ ಮಾಡೋವರೆಗೂ ಅವರ ಅಧಿಕೃತ ಹೇಳಿಕೆ ಹೊರಬಿದ್ದಿರಲಿಲ್ಲ. ಇನ್ನು ಶಾಹೀನ್ ಗೆಳೆಯರೆ, ಪಾಕಿಸ್ತಾನ ತನ್ನ ಬಳಿ ಇರುವ ಅತಿ ಭಯಾನಕ ಮಿಸೈಲುಗಳ ಪಟ್ಟಿಲಿ ಈ ಶಾಹೀನ್ ಮಿಸೈಲ್ ಅನ್ನು ಕೂಡ ಸೇರಿಸ್ಕೊಂಡಿದೆ. ಅದು ಯಾರಿಗೆ ಭಯಾನಕ ಅನ್ನೋದನ್ನ ಅವರೇ ಹೇಳಬೇಕು, ಅದು ಯಾರಿಗೂ ಗೊತ್ತಿಲ್ಲ. ಇನ್ನು ಶಾಹೀನ್ ಅನ್ನೋದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು. ಇದರಲ್ಲಿ ಶಾಹೀನ್ 1 ಮತ್ತು 2 ಈಗಾಗಲೇ ಪಾಕಿಸ್ತಾನದ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು ಇದು ಕೂಡ ಚೈನಾದ ಸಹಾಯ, ತಾಂತ್ರಿಕ ನೆರವನ್ನ ಪಡ್ಕೊಂಡು ನಿರ್ಮಾಣ ಮಾಡಿರೋ ಮಿಸೈಲು. ಶಾಹೀನ್ 1 ಅನ್ನೋದು 700ರಿಂದ 900 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ ಅಂತ ಪಾಕಿಸ್ತಾನ ಹೇಳ್ಕೊಳುತ್ತೆ. ಇದು 700ರಿಂದ 1000 kgಯಷ್ಟು ತೂಕದ ವಾರ್ ಹೆಡ್ ಅನ್ನ ಹೊತ್ತೊಯ್ಯುತ್ತೆ ಮತ್ತು ಚೈನಾದ DF-11 ಕ್ಷಿಪಣಿ ತಂತ್ರಜ್ಞಾನವನ್ನ ಪಡ್ಕೊಂಡು ಈ ಮಿಸೈಲ್ ಅನ್ನ ಸಿದ್ಧಪಡಿಸಲಾಗಿದೆ ಅಂತ ಪಾಕ್ ಹೇಳುತ್ತೆ. ಈ ಶಾಹೀನ್ 1 ಮಿಸೈಲ್ ಅನ್ನ ಭಾರತದ ಪಶ್ಚಿಮ ಗಡಿಗಳನ್ನ ಗುರಿಯಾಗಿಸಿಕೊಂಡು, ಅಂದ್ರೆ ಪಾಕಿಸ್ತಾನ ತನ್ನ ಪೂರ್ವ ಗಡಿಗಳನ್ನ ಗುರಿಯಾಗಿಸಿಕೊಂಡು ಸಿದ್ಧ ಮಾಡಿಟ್ಟುಕೊಂಡಿದೆ. ಇನ್ನು ಶಾಹೀನ್ 2 ಇದರ ವ್ಯಾಪ್ತಿ 2ರಿಂದ 2,500 ಕಿಲೋಮೀಟರ್ ಅಂತ ಹೇಳ್ತಾರೆ.
ಇದು ಕೂಡ 700ರಿಂದ 1250 kg ತೂಕದ ವಾರ್ ಹೆಡ್ ಅನ್ನ ಹೊತ್ತೊಯ್ಯುತ್ತೆ ಅಂತ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ. ಇದು ಚೈನಾದ M18 ಮಿಸೈಲ್ನಿಂದ ಪ್ರೇರಣೆಗೊಂಡು ನಿರ್ಮಾಣ ಮಾಡಿಕೊಂಡ ಮಿಸೈಲ್ ಅಂತೆ. 2017ರಲ್ಲಿ ಪಾಕಿಸ್ತಾನ ಇದನ್ನು ತನ್ನ ಸೇನೆಗೆ ಸೇರ್ಪಡೆ ಮಾಡಿಕೊಂಡಿದೆ. ಇನ್ನು ಮೂರನೆಯದ್ದು ಶಾಹೀನ್ 3. ಇದರ ವ್ಯಾಪ್ತಿ 2750 ಕಿಲೋಮೀಟರ್. ಪಾಕಿಸ್ತಾನದ ಬಳಿ ಇರೋ ಅತಿ ಹೆಚ್ಚು ದೂರ ಸಾಗಬಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಭಾರತದ ಪ್ರಮುಖ ನಗರಗಳೆಲ್ಲ ಇದರ ಟಾರ್ಗೆಟ್ ಬರಬೇಕು. ಮುಂಬೈ, ದೆಹಲಿ, ಬೆಂಗಳೂರು, ಚೆನ್ನೈ, ಅಂಡಮಾನ್ವರೆಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಭಾರತದ ಎಲ್ಲ ಪ್ರಮುಖ ನಗರಗಳು ಟಾರ್ಗೆಟ್ನ ಒಳಗೆ ಬಂದು ಬಿಡುತ್ತವೆ. ಆದರೆ ಈ ಮಿಸೈಲು ಹಾರಬೇಕು ಅಷ್ಟೇ. ಇನ್ನು ಇದಕ್ಕೂ ಚೈನಾನೇ ಇನ್ಸ್ಪಿರೇಷನ್. ಚೈನಾದ WS-21200 TEL ಅಂದರೆ ಟ್ರಾನ್ಸ್ಪೋರ್ಟ್ ಎರೆಕ್ಟರ್ ಲಾಂಚರ್ ಮೂಲಕ ಇದು ಕೆಲಸ ಮಾಡುತ್ತೆ. ಇದನ್ನು 2015ರಿಂದಲೂ ಪಾಕಿಸ್ತಾನ ಸಿದ್ಧಪಡಿಸ್ತಲೇ ಇದೆ. ಈ ಹಿಂದೆ ಹಲವಾರು ಬಾರಿ ಈ ಮಿಸೈಲ್ನ ಪರೀಕ್ಷೆಯನ್ನು ಮಾಡಲಾಗಿದೆ. ಆದರೆ ಅದು ಇದುವರೆಗೆ ಹಾರಿ ತನ್ನ ಗುರಿಯನ್ನು ಮುಟ್ಟಿಲ್ಲ. ಮಂಗಳವಾರ ಕೂಡ ಬಲೂಚಿಸ್ತಾನದಲ್ಲಿ ನೆಲ ಕಚ್ಚಿದ್ದು ಇದೇ ಶಾಹೀನ್ 3 ಮಿಸೈಲು. ಇನ್ನು ಈ ಮಿಸೈಲ್ ಪತನಗೊಂಡಾಗ ಡೇರಾ ಗಾಜಿ ಖಾನ್ನಲ್ಲಿ ಕೂಡ ಭಾರೀ ಸ್ಫೋಟದ ಸದ್ದು ಕೇಳಿಬಂತು ಅಂತ ಹೇಳ್ತಾ ಇದ್ದಾರೆ. ಈ ಡೇರಾ ಗಾಜಿ ಖಾನ್ ಅನ್ನೋದು ಪಾಕಿಸ್ತಾನದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳ ಪೈಕಿ ಒಂದು. ಅಲ್ಲಿ ಪಾಕಿಸ್ತಾನದ ಅಣು ಸಂಕೀರ್ಣ ಇದೆ. ಯುರೇನಿಯಂ ಸಂಗ್ರಹಣೆ ಕೂಡ ಅಲ್ಲಿ ಮಾಡಲಾಗುತ್ತೆ. 1970ರ ಆರಂಭದಲ್ಲಿ ಪಾಕಿಸ್ತಾನ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನು ಅಮೆರಿಕಾದ ಸಹಯೋಗದಲ್ಲಿ ಶುರು ಮಾಡ್ತಲ್ಲ, ಆಗ ಈ ಡೇರಾ ಗಾಜಿ ಖಾನ್ನಲ್ಲಿ ಪ್ರತಿನಿತ್ಯ 10,000 ಪೌಂಡ್ನಷ್ಟು ಅಂದರೆ ಸುಮಾರು 4,500 kgಯಷ್ಟು ಯುರೇನಿಯಂ ಸಂಸ್ಕರಣೆ ಮಾಡಬಹುದಾದ ಘಟಕವನ್ನು ಪಾಕಿಸ್ತಾನ ಸ್ಥಾಪಿಸಿಕೊಳ್ತು. ಈ ಕಾಂಪ್ಲೆಕ್ಸ್ನ ಸಮೀಪ ಭಾರಿ ಸ್ಫೋಟದ ಸದ್ದು ಕೇಳಿ ಬಂದಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಮಿಸೈಲ್ ಪತನಗೊಂಡಿಲ್ಲ. ಅಕಸ್ಮಾತ್ ಅದೇನಾದರೂ ಕಾಂಪ್ಲೆಕ್ಸ್ ಮೇಲೆ ಬಿದ್ದಿದ್ರೆ ಭಾರಿ ಅನಾಹುತಕ್ಕೆ ಕಾರಣವಾಗ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ಮಿಸೈಲುಗಳ ಪತನ ಅನ್ನೋದಿದೆ ನೋಡಿ, ಇದು ಹೊಸ್ತು ಕೂಡ ಅಲ್ಲ ಗೆಳೆಯರೆ. ಅಲ್ಲಿ ಅಮೆರಿಕ ಅಣ್ವಸ್ತ್ರಗಳನ್ನು ಹೊಂದೋದಕ್ಕೆ ಪಾಕಿಗಳಿಗೆ ಅವಕಾಶವನ್ನೇನೋ ಕೊಡ್ತು. ಅದೇನು ಈ ಪಾಕಿಸ್ತಾನಿಗಳೇ ಅವುಗಳನ್ನು ತಯಾರು ಮಾಡ್ಕೊಂಡ್ರು ಅಥವಾ ಅಮೆರಿಕ ತನ್ನ ಅಣ್ವಸ್ತ್ರಗಳನ್ನು ತಗೊಂಡು ಬಂದು ಪಾಕಿಸ್ತಾನದಲ್ಲಿ ಪಾರ್ಕ್ ಮಾಡ್ತೋ ಗೊತ್ತಿಲ್ಲ. ಅಂತೂ ಅವ್ರ ಹತ್ರ ಒಂದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಗಳಂತೂ ಇವೆ. ಅವುಗಳ ಕೀಲಿ ಕೈ ಅಮೆರಿಕಾದ ಬಳಿ ಇದೆ. ಹಾಗೆ ಇಲ್ಲಿ ನ್ಯೂಕ್ಲಿಯರ್ ಸಿಡಿತಲೆಗಳನ್ನಿಟ್ಟ ಅಮೆರಿಕ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದ ತಂತ್ರಜ್ಞಾನ ಪಡ್ಕೊಳ್ಳೋದಕ್ಕೆ ಬಿಡಲೇ ಇಲ್ಲ. ಅದು ಬೇರೆ ಕಡೆ ಕೂಡ ಸಿಗದ ಹಾಗೆ ಅಮೆರಿಕ ನೋಡ್ಕೊಳ್ತು. ಅವರಿಗೆ ಆತಂಕ ಇದ್ದದ್ದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಅಣುಯುದ್ಧ ಆಗಿಬಿಡುತ್ತೆ ಅನ್ನೋದಲ್ಲ. ಅಕಸ್ಮಾತ್ ಪಾಕಿಸ್ತಾನ ಅನ್ನೋ ಈ ಇಸ್ಲಾಮಿಕ್ ದೇಶದ ಬಳಿ ಅಣ್ವಸ್ತ್ರಗಳನ್ನು ದೂರಕ್ಕೆ ಸಾಗಿಸಬಲ್ಲ ದೂರಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ದು ಬಿಟ್ರೆ ಇಸ್ರೇಲ್ ಅವರ ಟಾರ್ಗೆಟ್ ಆಗಿಬಿಟ್ಟಿತು ಅನ್ನೋ ಭಯ. ಅದರ ಜೊತೆಗೆ ಅಕಸ್ಮಾತ್ ಪಾಕಿಸ್ತಾನದ ಬಳಿ ಇಸ್ರೇಲ್ ಅನ್ನ ತಲುಪುವಷ್ಟು ಶಕ್ತಿಶಾಲಿ ಮಿಸೈಲುಗಳಿವೆ ಅಂದ್ರೆ ಇಸ್ರೇಲ್ ತಕ್ಷಣ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಮತ್ತು ಪಾಕಿಸ್ತಾನವನ್ನ ನಾಶ ಮಾಡಿಬಿಡುತ್ತೆ ಅನ್ನೋ ಭಯ ಅಮೆರಿಕಾನ ಕಾಡ್ತಾ ಇತ್ತು. ಹೀಗಾಗಿ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಇದ್ರೂ ಕೂಡ ಅದನ್ನ ಹೊತ್ತೊಯ್ಯೋದಿಕ್ಕೆ ಬೇಕಾದ ಬಲಿಷ್ಠ ಮಿಸೈಲುಗಳಿರಲಿಲ್ಲ. ಹೀಗಾಗಿ ಪಾಕಿಸ್ತಾನ ಚೈನಾಗೆ ಬೆಣ್ಣೆ ಹಚ್ಚಿ ಚೈನಾದ ತಂತ್ರಜ್ಞಾನದ ಮೂಲಕ ತಾನು ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಹೋಯ್ತು. ಚೈನಾ ಕೊಟ್ಟ ತಂತ್ರಜ್ಞಾನ ಅಂದ ಮೇಲೆ ಕೇಳಬೇಕಾ, ಈ ಚೀನಿಯರೇ ಮಿಸೈಲ್ ತಂತ್ರಜ್ಞಾನವನ್ನ ರಷ್ಯಾದಿಂದ ಕದ್ದಿದ್ದಾರೆ. ಆ ಕದ್ದ ತಂತ್ರಜ್ಞಾನವನ್ನು ಅವರು ಪಾಕಿಸ್ತಾನಕ್ಕೆ ಕೊಟ್ಟರು. ಈ ಚೀನಾ ಹೆಂಗೆ ಅಂದ್ರೆ ಅವರಿಗಾಗಿ ಅವರು ಯಾವ್ಯಾವ ಆಯುಧಗಳನ್ನ ಹೇಗೆಲ್ಲ ಮಾಡ್ಕೋತಾರೋ ಗೊತ್ತಿಲ್ಲ, ಆದ್ರೆ ಬೇರೆಯವರಿಗೆ ಅವರು ಏನು ಕೊಡ್ತಾರೆ ಅದು ಚೈನಾ ಮಾಲೆ. ಸೊ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹಣೆ ಬರಹ ಕೂಡ ಹಾಗೆ ಆಗಿದೆ. ಅವು ಪರೀಕ್ಷೆಯ ಹಂತದಲ್ಲೇ ನೆಲಕ್ಕೆ ಬೀಳುತ್ತವೆ. ಈ ಹಿಂದೆ 2020ರಲ್ಲಿ ಪಾಕಿಸ್ತಾನ ಬಾಬರ್ 2 ಹೆಸರಿನ ಕ್ಷಿಪಣಿಯ ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಬಾಬರ್ ಹಾರಲಾಗದೆ ಬಲೂಚಿಸ್ತಾನದ ಮೇಲೆ ಬಿದ್ದ. ಇನ್ನು ಶಾಹೀನ್ 2 ಕೂಡ ಹೀಗೆ ಪತನಗೊಂಡಿತ್ತು. 2022ರಲ್ಲಿ ಶಾಹೀನ್ 3 ಮಿಸೈಲ್ನ ಪರೀಕ್ಷೆಯ ಸಂದರ್ಭದಲ್ಲಿ ಕೂಡ ಇದೇ ಬಲೂಚಿಸ್ತಾನದ ಡೇರಾ ಬುಗ್ತಿಯಲ್ಲಿ ಅದು ನೆಲಕ್ಕೆ ಬಿದ್ದಿತ್ತು. ಅವತ್ತು ಅಲ್ಲೊಂದಷ್ಟು ಮನೆಗಳು ಕೂಡ ಧ್ವಂಸ ಆಗಿದ್ವು, ಒಂದಷ್ಟು ಜನಕ್ಕೆ ಗಾಯಗಳು ಆದವು. ಇನ್ನು 2023ರಲ್ಲಿ ಕೂಡ ಶಾಹೀನ್ 3 ಮೇಲಕ್ಕೆ ಹಾರಲೇ ಇಲ್ಲ. ಅದು ಡೇರಾ ಗಾಜಿ ಖಾನ್ ಸಮೀಪ ನೆಲಕ್ಕೆ ಅಪ್ಪಳಿಸ್ತು. ಆದರೆ ಬಿದ್ದಿದ್ದು ಮಿಸೈಲ್ ಅಂತ ಅವತ್ತು ಕೂಡ ಪಾಕಿಸ್ತಾನ ಹೇಳೋದಕ್ಕೆ ಹೋಗಲಿಲ್ಲ. ಸೋನಿಕ್ ಬೂಮು ಅಂತ ತಿಪ್ಪೆ ಸಾರಿಸೋ ಪ್ರಯತ್ನವನ್ನೇ ಅವತ್ತೂ ಮಾಡ್ತು. ಈಗ ಅದೇ ಶಾಹೀನ್ 3 ಮತ್ತೆ ಬಲೂಚಿಸ್ತಾನದ ಬಳಿ ನೆಲಕ್ಕೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾವ ಸಾವು ನೋವು ವರದಿಯಾದ ಬಗ್ಗೆ ಮಾಹಿತಿಗಳಿಲ್ಲ. ಇನ್ನು 2022ರಲ್ಲಿ ಪಾಕಿಸ್ತಾನ ಇನ್ನೂ ಒಂದು ಎಡವಟ್ಟನ್ನು ಮಾಡ್ಕೊಳುತ್ತೆ.
ನಿಮಗೆ ಗೊತ್ತಲ್ಲ, ಭಾರತದ ಬ್ರಹ್ಮೋಸ್ ಒಂದು ಅವತ್ತು ಮಿಸ್ಫೈರ್ ಆಗಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿತ್ತು. ಅದಕ್ಕೆ ವಾರ್ ಹೆಡ್ ಇರಲಿಲ್ಲ ಅನ್ನೋದು ಬಿಟ್ರೆ ಆ ಮಿಸೈಲ್ ಜನ ಇಲ್ಲದ ಸ್ಥಳದಲ್ಲಿ ಹೋಗಿ ಬಿತ್ತು. ಹೀಗೆ ಭಾರತದ ಮಿಸೈಲ್ ಒಂದು ಪಾಕಿಸ್ತಾನದ ರಡಾರ್ಗಳ ಕಣ್ಣು ತಪ್ಪಿಸಿ ಅವರ ನೆಲದೊಳಗೆ ಬಿದ್ದಿದೆ ಅನ್ನೋದನ್ನು ಕೂಡ ಅವರಿಗೆ ಭಾರತದ ಸೇನಾಧಿಕಾರಿಗಳು ಹೇಳೋವರಿಗೆ ಗೊತ್ತೇ ಆಗಿರಲಿಲ್ಲ. ಈ ಅವಮಾನಕ್ಕೆ ಪ್ರತೀಕಾರ ಹೇಳಬೇಕು ಅಂತ ಪಾಕಿಸ್ತಾನ ಸಿದ್ಧ ಆಯಿತು. ಭಾರತದ ಕಡೆ ಗುರಿ ಇಟ್ಟು ತನ್ನ ಒಂದು ಮಿಸೈಲ್ ಅನ್ನು ಫೈರ್ ಕೂಡ ಮಾಡ್ತು. ಆದರೆ ಅದು ಪಾಕಿಸ್ತಾನದ ಗಡಿ ದಾಟೋದಿರಲಿ, ಅವರು ಎಲ್ಲಿಂದ ಹಾರಿಸಿದ್ರು ಆ ಜಾಗದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಸಿಂಧ್ ಪ್ರಾಂತ್ಯದ ಜಮ್ಶೋರ್ ಅನ್ನೋ ಕಡೆ ಹೋಗಿ ಬಿತ್ತು. ಇದು ಪಾಕಿಸ್ತಾನದ ಮಿಸೈಲ್ ಶಕ್ತಿ. ಅವರು ಹಾರಿಸುವ ಮಿಸೈಲ್ಗಳು ಭಾರತದ ಕಡೆ ಬರೋದಲ್ಲ, ಅವ್ರ ನೆಲದಲ್ಲೇ ಬಿದ್ದು ಅವರನ್ನೇ ಕೊಲ್ಲದೇ ಇದ್ರೆ ಸಾಕು. ಇನ್ನು ಈಗ ಬಲೂಚಿಸ್ತಾನದ ಡೇರಾ ಬುಕ್ತಿಯಲ್ಲಿ ಪಾಕಿಸ್ತಾನದ ಮಿಸೈಲ್ ಬಿದ್ದ ಘಟನೆಯನ್ನ ಬಲೂಚ್ ಸ್ವಾತಂತ್ರ್ಯ ಸೇನಾನಿಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮೀರ್ಯಾರ್ ಬಲೂಚ್, ಪಾಕಿಸ್ತಾನ ಬಲೂಚಿಸ್ತಾನದ ನೆಲವನ್ನ ತನ್ನ ಮಿಸೈಲ್ ಟೆಸ್ಟ್ಗಳಿಗೆ, ನ್ಯೂಕ್ಲಿಯರ್ ಟೆಸ್ಟ್ಗಳಿಗೆ ಬಳಕೆ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನದ ಈ ಕೃತ್ಯಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಪಾಕಿಸ್ತಾನದ ಮೇಲೆ ಮಿಸೈಲ್ ನಿರ್ಬಂಧಗಳನ್ನ ಹೇರಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಆದ್ರೆ ಪಾಪ ಏನ್ ಮಾಡೋದು, ಪಾಕಿಸ್ತಾನದ ಮಿಸೈಲ್ಗಳು ಅವರ ನೆಲವನ್ನು ದಾಟಿ ಆಚೆಗೆ ಹೋಗೋದೇ ಇಲ್ವಲ್ಲ. ಆ ಮಿಸೈಲ್ಗಳಿಗೂ ಒಂಥರ ಹೋಮ್ ಸಿಕ್ನೆಸ್. ಇನ್ನು ಪಾಕ್ ಆಯುಧಗಳನ್ನ ತಯಾರು ಮಾಡಿಕೊಳ್ಳೋದು ಬಲೂಚರ ವಿರುದ್ಧ, ಪಠಾಣರ ವಿರುದ್ಧ ಮತ್ತು ಸಿಂಧರ ವಿರುದ್ಧನೇ ತಾನೆ. ಯಾಕೆ ಅಂದ್ರೆ ಮುಂದೆ ಪಾಕಿಸ್ತಾನ ಅನ್ನೋದು ಮತ್ತೆ 3-4 ಭಾಗ ಆದ್ರೆ ಆಗ ಈ ಪಂಜಾಬಿ ಪಾಕಿಸ್ತಾನಿಗಳು ಪಠಾಣರ ಜೊತೆ, ಬಲೂಚರ ಜೊತೆ, ಸಿಂಧಿಗಳ ಜೊತೆ ತಾನೇ ಯುದ್ಧ ಮಾಡಬೇಕಿರೋದು. ಹೀಗಾಗಿ ಪಂಜಾಬ್ನಿಂದ ಬಲೂಚಿಸ್ತಾನಕ್ಕೆ, ಪಂಜಾಬ್ನಿಂದ ಖೈಬರ್ಗೆ, ಪಂಜಾಬ್ನಿಂದ ಸಿಂಧ್ವರೆಗೆ ಅವರ ಮಿಸೈಲ್ಗಳು ಹೋಗಿ ಮುಟ್ಟಿದ್ರೆ ಸಾಕು ಅಲ್ವಾ. ಇದು ಗೆಳೆಯರೆ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.